ಇಡೀ ತಂಡದವರ ಆಶಯ. ಹಾಗಾಗಿ ವಿಶ್ ಮಾಡಿ ಲೋಗೋ ಲಾಂಚ್ ಅಂತ ಹೇಳಿದ್ರೆ ಲೋಗೋ ಲಾಂಚ್ ಆಗುತ್ತೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಹೊಸ ಪ್ರೊಡಕ್ಷನ್ ಸಂಸ್ಥೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಯಾಕೆಂತ ಹೇಳಿದ್ರೆ ಕನ್ನಡ ಚಿತ್ರಗಳು ಮೊದಲಿಗೂ ಇದಕ್ಕೂ ಬಹಳಷ್ಟು ಉತ್ತೇಜನ ಸಿಗ್ತಾ ಇದೆ. ಜೊತೆಗೆ ಫ್ಯಾನ್ ಇಂಡಿಯಾ ಆಗ್ತಾ ಇದೆ. ಇಲ್ಲಿ ಮೋಹಪತಿ ಗೌಡ್ರು ಕೂತಿದ್ದಾರೆ, ಎಲ್ಲ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ. ಇಂಥ ಸಮಯದಲ್ಲಿ ಹೊಸ ಹೊಸ ತಂಡನೂ ಬರಬೇಕು, ಹೊಸ ಯುವಕರು ಬರಬೇಕು. ಮೊದಲಿಗೆ ಸೀಮಿತವಾಗಿರುವಂಥ ಈ ಒಂದು ರಂಗ ಇಡೀ ರಾಜ್ಯ ಮತ್ತು ಹೊರ ರಾಜ್ಯ ಹಾಗೂ ಹೊರಗಡೆಗೂ ಕೂಡ ಹೋಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷ. ಇಂಥ ಸಮಯದಲ್ಲಿ ಅದು ಒಂದು ಕೊರತೆ ಕೂಡ ಇದೆ. ಏನು ಥಿಯೇಟ್ರ್ ಜನ ಬರಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೇವೆ. ಅದು ಜನ ಬಂದು ಆಶೀರ್ವಾದ ಮಾಡಲಿ ಅಂತ ಆಶಿಸಿ ಇಂದು ಸಂತೋಷದಿಂದ ಮಹೇಶ್ವರಿ ಮೊಬೈಲ್ಸ್ ಪ್ರೊಡಕ್ಷನ್ ಸಂಸ್ಥೆಯನ್ನು ಇವತ್ತು ಲಾಂಚ್ ಮಾಡ್ತಾಯಿದ್ದೀವಿ. ನಾವೆಲ್ಲರ ಒಂದು ಬೆಂಬಲ ಅದಕ್ಕಿರಲಿ. ಈ ಸಂಸ್ಥೆ ಯಶಸ್ವಿಯಾಗಿ ಉತ್ತಮ ಚಿತ್ರಗಳನ್ನು ತರಲಿ, ಈ ಒಂದು ಕ್ಷೇತ್ರದಲ್ಲಿ ತರದೇ ಆದಂಥ ಸ್ಥಾನವನ್ನು ಪಡೀಲಿ ಅಂತ ಹೇಳಿ ಆ ಮಾಗಡಿ ರಂಗನಾಥ್ನಲ್ಲಿ ಪ್ರಾರ್ಥನೆ ಮಾಡಿ ಸಂತೋಷದಿಂದ ಅದನ್ನು ನಾನು ಉದ್ಘಾಟನೆ ಮಾಡ್ತೇನೆ. ಮಹೇಶ್ವರಿ ಕಂಬೈನ್ಸ್ ಅನ್ನುವಂಥ ಪ್ರೊಡಕ್ಷನ್ ಸಂಸ್ಥೆ ಹೆಚ್ಚೆಚ್ಚು ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಎಷ್ಟೋ ಜನ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲರಿಗೂ ಒಂದು ಕೆಲಸ ಸಿಗೋದಕ್ಕೆ ಒಂದು ವೇದಿಕೆ ಆಗುತ್ತೆ. ಈ ಸಂಸ್ಥೆಗೂ ಕೂಡ ತುಂಬಾ ಒಳ್ಳೆಯದಾಗಲಿ ಅಂತ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ. ಸಿನಿಮಾಗಳಿಗೂ ಬಹಳ ವ್ಯತ್ಯಾಸ ಇದೆ. ಅಂದಿನ ಡ್ಯಾನ್ಸು, ಅಂದಿನ ಮ್ಯೂಸಿಕ್ಕು, ಅಂದಿನ ಗೀತೆಗಳೆಲ್ಲ ನೋಡಿದಾಗ ಇದು ಈ ಕಾಲದ ಯುವಕರಿಗೆ ಬಹಳ ಖುಷಿ ಕೊಡ್ತಕ್ಕಂಥ, ಸಂತೋಷ ಕೊಡ್ತಕ್ಕಂಥ ಮತ್ತು ಅವರಿಗೆ ಹುಮ್ಮಸ್ ಕೊಡ್ತಕ್ಕಂಥ ಪರಿಸ್ಥಿತಿ. ಆ ದೃಷ್ಟಿಯಲ್ಲಿ ಧನುಷ್ ಅವರು ಬಹಳ ಯಶಸ್ವಿಯಾಗಿ ತನ್ನ ಕರ್ತವ್ಯವನ್ನು ಮಾಡಿದ್ದಾರೆ. ಒಬ್ಬ ಯುವಕರಾಗಿ ಯಶಸ್ವಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಲವಲವಿಕೆಯಿಂದ ಸಂತೋಷದಿಂದ ಈ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಸಂಪೂರ್ಣ ಬೆಂಬಲ ಇದೆ. ಈ ರಾಜ್ಯ ಇವರು ಒಪ್ಪುತ್ತೆ. ಕನ್ನಡ ಸಿನಿಮಾ ರಂಗ ಇವರನ್ನ ಉತ್ತಮ ಅಭಿನಯದ ವ್ಯಕ್ತಿ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಆ ಸಭೆಗೆ ಯಶಸ್ಸು ಸಿಗಲಿದ್ದಲ್ಲಿ ಹಾರೈಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ದಾರ ಕಟ್ಟಬೇಕು. ಮೀಡಿಯಾ ಸಪೋರ್ಟ್ ಮತ್ತೆ ಆಶೀರ್ವಾದ ಇಡೀ ಟೀಮು ಧನುಷ್ ಮೇಲೂ ಹಂಗೆ ಇರಲಿ. ನಮ್ಮ ಧನುಷ್ ಅನ್ನೋದ್ರಿಂದ ಕಮ್ಮಿ ಇರಲಿ. ನಾವು ತುಂಬಾ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಇಡೀ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷರಾದ ರೇವಣ್ಣ ಸರ್ ಬಂದಿದ್ದಾರೆ. ಬಹಳ ಖುಷಿ ಆಗ್ತದೆ. ಯಾಕಂದರೆ ಯಾಕೆ ರೇವಣ್ಣ ಸರ್ ಬಗ್ಗೆ ಬಹಳ ಗೌರವ ಅಂದರೆ ನಮ್ಮ ಕ್ವಾರಿಗಳಿದಾವಲ್ಲ ನಿಲ್ಲಿಸ್ಬೇಕು ಅಂತ ಆ ಕಾಲದಲ್ಲಿ ಬಹಳ ಹೋರಾಟ ಮಾಡ್ತಾರೆ. ಅವತ್ತು ರೇವಣ್ಣ ಸರ್ ಹೇಳ್ತಾರೆ, ತಿನ್ನೋನ್ನಕ್ಕೆ ಮಣ್ಣು ಹಾಕ್ಬಿಡಿ, ಯಾರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ, ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದರೂ ನಾವು ಕ್ರಷರ್ ಉದ್ಯಮದಿಂದ ಒಂದಷ್ಟು ಸಾವಿರ ಜನ ಬದುಕ್ತಾ ಇದ್ದೀವಿ ಅಂದರೆ ಅದ್ರ ಕೊಡುಗೆ ರೇವಣ್ಣ ಸರ್. ಅದಾದ್ಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಮುಖಾಂತರ ಒಂದು ಜನಗಳಿಗೆ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಗೊತ್ತು. ಮತ್ತೆ ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ಗೆ ಸರ್ ಇದೇ ತರ ಇನ್ನೋವೇಷನ್ಸ್, ಇದೇ ತರ ಅವಕಾಶಗಳು ಇನ್ನೂ ಒಳ್ಳೊಳ್ಳೆ ಲಿರಿಕ್ಸಿಸ್ಟ್ಗೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನನಗೆ ಸಾಂಗ್ಸ್ ಬಹಳ ಇಷ್ಟ ಆಯ್ತು ಸರ್. ಲೈಕ್ ಆ ಸಾಂಗ್ ನಮಗೆ ಧನುಷ್ ಕುಮಾರ್
ಲಾಂಚ್ ಆಗೋಕ್ಕೆ ಒಂದು ಒಳ್ಳೆ ಅಪ್ಲಿಫ್ಟ್ ಮತ್ತು ಒಂದು ಒಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ನಮ್ಮ ಡೈರೆಕ್ಟ್ರು, ಆಲ್ ದಿ ಬೆಸ್ಟ್ ಡೈರೆಕ್ಟ್ರೆ. ನಾಗಭೂಷಣ್ ನಮ್ಮ ಡೈರೆಕ್ಟ್ರು. ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತೇಳಿ ಪ್ರೊಡ್ಯೂಸರ್, ಅವ್ರಿಗೂ ಆಲ್ ದಿ ಬೆಸ್ಟ್. ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಭಾಳಷ್ಟು ಜನ ಕಷ್ಟಪಡ್ತಾರೆ. ರೈತರುಗಳು ಬೆಳೆಯುವಂಥ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ಟಲ್ಲಿ ಕಡಿಮೆ ಅಂದ್ರೆ ಒಂದು 100ರಿಂದ 150 ಜನ. ಚಿಕ್ಕ ಸಿನಿಮಾ ಅಂದರೆ, ದೊಡ್ಡ ಸಿನಿಮಾ ಅಂದರೆ ಸುಮಾರು ಒಂದು 300ರಿಂದ 400 ಜನ ಅನ್ನ ತಿಂತಾರೆ. ಅದು ಒಂದು ಹೊತ್ತಿಗೆ. ಸುಮಾರು 4 ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದು 1000ರಿಂದ 1200 ಜನಕ್ಕೆ ಒಂದು ಸಿನಿಮಾ ಊಟ ಹಾಕುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ಸಿನಿಮಾ ಶೋಕಿ ಅಲ್ಲ, ಸಿನಿಮಾ ಒಂದು ಉದ್ಯಮ, ಸಿನಿಮಾ ಒಂದು ಫ್ಯಾಕ್ಟ್ರಿ. ಯಾಕಂದ್ರೆ ಅವಾಗಲೇ ಮೇಡಮ್ ಹೇಳ್ತಾ ಇದ್ರು ಮಾಡಿರೋ ಸಿನಿಮಾ ಹಿಟ್ಟಾಯ್ತು ಅಂತ. ಯಾಕೆ ಹಿಟ್ಟಾಯ್ತು ಅಂದ್ರೆ ನಾವು ತಿನ್ನೋ ಜಾಗನ ಅಥವಾ ತಿನ್ನೋ ತಟ್ಟನ್ನು ಎಷ್ಟು ಕ್ಲೀನಾಗಿ ಇಡ್ತೀವಿ, ವ್ಯಾಪಾರ ಮಾಡೋ ಜಾಗನ ಅಷ್ಟೇ ಕ್ಲೀನಾಗಿ ಇಟ್ಟರೆ ಖಂಡಿತವಾಗ್ಲೂ ಗೆಲುವು ನಮ್ಗೆ ಎಫರ್ಟ್ಸ್ ಇರಬೇಕಾಗ್ತದೆ. ಎಲ್ಲರಿಗಿಂತ ಮುಖ್ಯವಾಗಿ ಕೃತಜ್ಞತೆ. ಯಾರಲ್ಲಿ ಕೃತಜ್ಞತೆ ಇರ್ತದೆ ಅವ್ರಿಗೆ ಗೆಲುವು ಕಟ್ಟಿಟ್ಟ ಬುದ್ಧಿ. ನಮ್ಮ ತಂದೆ ಪ್ರೊಡ್ಯೂಸರ್ ಅಲ್ಲ, ನಮ್ಮ ತಂದೆ ರಾಜಕಾರಣಿ ಅಲ್ಲ, ನಮ್ಮ ತಂದೆ ಯಾವುದೇ ಒಂದು ಪೊಲಿಟಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇರಲಿಲ್ಲ. ಹಂಗಿದ್ರು ಕೂಡ ನಮ್ಮ ತಂದೆಯವರು ಹೇಳ್ಕೊಟ್ಟಿದ್ದಿಷ್ಟೇ, ವಿದ್ಯೆ ಮುಖ್ಯ ಅಲ್ಲ, ಬದುಕೋ ಕಲೆ ಗೊತ್ತಿರಬೇಕು ಅಂತೇಳಿ. ಆ ಬದುಕೋ ಕಲೆ ನಮ್ಮ ರೈತು. ಹಾಗಾಗಿ ನಾವು ಇವತ್ತು ಯಾವ ಕೆಲಸ ಮಾಡೋದು ಅಲ್ಲಿ ನಾವು ಜಯ ಸಿಗ್ತದೆ ಅಂದ್ರೆ ಶ್ರದ್ಧೆ ಭಕ್ತಿ ಹೇಳ್ಕೊತೀವಿ. ಹಂಗಾಗಿ ನಮ್ಗೆ ಜಯ ಸಿಗ್ತದೆ. ಧನುಷ್ ಕುಮಾರ್ಗೂ ನನಗೆ ಹಿಂಗೆ ಆಶೀರ್ವಾದ ಮಾಡಿದ್ರಿ, ಇನ್ನು ಅನೇಕ ಹೀರೋಗಳಿಗೆ ಹಿಂಗೆ ಆಶೀರ್ವಾದ ಮಾಡಿದ್ರಿ. ಬೆಳೆಯುವಂಥ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕಂದ್ರೆ ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ಅಂಥದ್ರಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿರುವಂಥ ನಮ್ಮ ಧನುಷ್ಗೆ ನಮ್ಮೆಲ್ಲ ಆಶೀರ್ವಾದ. ಇನ್ನು ಸಿನಿಮಾಗಳು ಹೆಚ್ಚೆಚ್ಚು ಸಿನಿಮಾಗಳು ಬರಲಿ. ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು. ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ, ಖಂಡಿತವಾಗ್ಲೂ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ. ಯಾರು ಹೋಪ್ಸ್ ಕೇಳ್ಕೊಳ್ಳೋದು ಬೇಡ. ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾನ ಮಾಡಬೇಕಾಗ್ತದೆ. ಯಾರೋ ಗಾಂಧಿನಗರದಲ್ಲಿ ಒಂದು 4 ಜನ ತೀರ್ಮಾನ ಮಾಡೋದಲ್ಲ, ಜನ ತೀರ್ಮಾನ ಮಾಡ್ತಾರೆ. ನಿಮ್ಮ ಎಫರ್ಟ್ಸ್ ಇರಲಿ. ಸತತವಾಗಿ ನಿಮ್ಮ ಪ್ರಮೋಷನ್ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಯಾಕಂದ್ರೆ ಈ ಥರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ. ಈ ಥರದ ಸಾಂಗ್ಸ್ ಕೊಟ್ಟಿದ್ದಾರೆ ಅಂದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ. ನನಗಾಗಲೇ ಹೇಳಿದ್ದೆ, ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ. ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್ ಟೀಮ್. ಆಗ್ಲೇ ದೀಪಣ್ಣ ಹೇಳಿದಂಗೆ ಪಮ್ಮಿ ಅಂತ ಹೇಳಿದ್ರೆ ನಮ್ಗೆ ಇನ್ನ ಖುಷಿ ಅನ್ಸುತ್ತೆ. ಯಾಕಂದ್ರೆ 10 ವರ್ಷದ ಸ್ನೇಹಿತ, ನನ್ನ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ನೋಡಿರೋಂಥ ಒಬ್ಬ ಗೆಳೆಯ. ಯೂಶ್ವಲ್ ಆಗಿ ಎಲ್ಲರೂ ಕನಸಿರುತ್ತೆ, ಅಂದ್ರೆ ನಾನು ಆಕ್ಟ್ ಮಾಡಬೇಕು, ಅಭಿನಯಿಸ್ಬೇಕು, ನಾಯಕ ನಟರಾಗಿ ತೆರೆ ಮೇಲೆ ಬರ್ಬೇಕನ್ನೋದಿರುತ್ತೆ. ಬಹಳಷ್ಟು ಜನ ಇಷ್ಟಪಟ್ಟು ನಾಯಕ ನಟರಾಗ್ತಾರೆ. ಆದ್ರೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಇಷ್ಟಪಟ್ಟು ಆಸೆ ಆಸಕ್ತಿ ಎರಡನ್ನೂ ಇಟ್ಕೊಂಡು ನಾಯಕರಾಗ್ಬೇಕು ಅಂತ ಬರ್ತಾರೆ. ಆದ್ರೆ ಕೆಲವೊಬ್ರು ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅದು ಕೆಲವೊಬ್ರು ಮಾತ್ರನೇ ಆ ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ. ಅಂತ ಒಂದು ಸಾಲಿನಲ್ಲಿ ಧನುಷ್ ಅವರು ಸೇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂತಂದ್ರೆ ಒಂದು 4 ವರ್ಷದಿಂದನೂ ಕೂಡ ಸಿಕ್ಕದಾಗೆಲ್ಲ ಸಿನಿಮಾ ಮಾಡ್ತೀನಿ, ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಆಲ್ರೆಡಿ ನಿರ್ದೇಶಕರ ಜೊತೆ ಒಂದು 3.5 ವರ್ಷದ ಒಂದು ಜರ್ನಿ ಅಂತಾನೆ ಅನ್ಬೋದು. ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆಯಲ್ಲಿ, ಈ ತೆರೆ ಮೇಲೆ ಆ ಒಂದು ಸಾಂಗ್ ನೋಡಕ್ಕೆ ಒಂದು ಸ್ವ್ಯಾಗ್ ಇದೆ. ಯೂಶ್ವಲ್ ಆಗಿ ನಾವು ಅಂತ ಇರ್ತೀವಿ, ನಾಯಕ ನಟರು ಅಂತ ನಡ್ಕೊ ಬಂದ್ರೆ ಒಂದು ಸ್ವ್ಯಾಗ್ ಇರಬೇಕು, ಒಂದು ಸ್ಟೈಲ್ ಇರಬೇಕು ಅಂತ. ಅವೆಲ್ಲ ಕಾಣಿಸ್ತಾ ಇದೆ. ಅಂಡ್ ಯಾವತ್ತೂ ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ, ಒಂದು ಒಳ್ಳೆ ವಿಚಾರ ಇದ್ರೆ, ಅಥವಾ ಎಲ್ಲಿ ಒಂದು ಶ್ರದ್ಧೆ, ಒಂದು ಭಯ ಭಕ್ತಿ ಇರುತ್ತೆ, ಅಲ್ಲಿ ಯಾವತ್ತೂ ಕೂಡ ಗೆಲುವನ್ನ ಕೊಟ್ಟಿದ್ದಾರೆ. ಖಂಡಿತ ನನ್ನ ಕಡೆಯಿಂದ ಈ ಎಂಟೈರ್ ಟೀಮ್ಗೆ ಶುಭವಾಗಲಿ ಅಂತ ಕೇಳ್ಕೊಂತೀನಿ. ಇನ್ನು ನಾಗಭೂಷಣ್ ಅವ್ರ ಬಗ್ಗೆ ಮಾತಾಡಬೇಕು. ತುಂಬಾ ವರ್ಷ ನಾನು ನೋಡ್ದಂಗೆ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದಾರೆ. ಅಂಡ್ ಒಂದು ವಾರ ಸತತವಾಗಿ ನನಗೆ ಫೋನ್ ಮಾಡ್ತಾನೆ ಇದ್ರು, ಬರ್ತೀನಿ ಒಂಚೂರು ಅರ್ಜೆಂಟ್ ಮಾತಾಡ್ಬೇಕಂತ. ಒಂದಿನ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಟ್ರು, ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಶುರು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಅಂತ. ಅಂಡ್ ಹೀರೋ ಯಾರು ಅಂತ ಕೇಳಿದೆ, ಅಂದ್ರೆ ಯಾರು ನಿರ್ದೇಶನ ಮಾಡ್ತಿದ್ದೀರಾ ಅಂತ. ಹೆಸರು ಹೇಳಿದ್ರೆ ನನಗೆ ಸಡನ್ ಕನ್ಫ್ಯೂಸ್ ಆಗ್ಬಿಡ್ತು, ಗೊತ್ತಾಗ್ಲಿಲ್ಲ. ಆಮೇಲೆ ಯಾರು ನಮ್ಮ ಪಮ್ಮಿನ ಅಂತಂದೆ. ಆಮೇಲೆ ಇವರು ಸಾಹೇಬ್ರು ಒಂದು 1/2 hour ಬಿಟ್ಕೊಂಡ್ ಬಂದ್ರು, ಸರ್ಪ್ರೈಸ್ ಕೊಟ್ರು, ಒಂದು ಸಾಂಗ್ ಬರ್ಕೊಡಿ ಅಂತ ಹೇಳಿದ್ರು. ನಾನು ಯಾವಾಗಲೂ ಅಷ್ಟೇ, ನಾನು ಯಾವಾಗಲೂ ಕೂಡ ಸಾಂಗ್ ಬರಿಬೇಕು ಅಂದಾಗ ಅದು ಯಾರದೇ ಆಗಿರಲಿ, ನಾಯಕ ನಟರು ಹೊಸಬ್ರು ಇರಲಿ ಅಥವಾ ಸ್ಟಾರ್ಸ್ ಇರಲಿ, ನನಗೆ ಬಹಳ ಖುಷಿ ಅನ್ಸುತ್ತೆ ಬರವಣಿಗೆ ಅನ್ನೋದು. ಅಂಡ್ ನಾನು ನನಗೆ ತೃಪ್ತಿ ಆಗಂಟೂ ಬರಿತಾನೆ ಇರ್ತೀನಿ. ಬಹುಶಃ ಒಂದು 6ನೇ ವರ್ಷನ್ ಬರೆದು ಎಲ್ಲ ಧರ್ಮವೀರ್ ಸರ್
ಫೋನ್ ಮಾಡ್ತಾರೆ, ನಾನು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ. ಭಾಳ ಖುಷಿ ಅನ್ಸುತ್ತೆ. ಯಾಕಂದ್ರೆ ಧರ್ಮವಿಸ್ ಸರ್ ಜೊತೆ ನಾನು ಭಾಳಷ್ಟು ಹಿಟ್ ಹಾಡುಗಳಿದೆ, ಎಸ್ಪೆಷಲಿ ಚಿರುವಣ್ಣ ನೋಡಿದ ತಕ್ಷಣ ನೆನಪಾಯಿತು, ಶಾನೆ ಟಾಪ್ ಒಳ್ಳೆ ಸಾಂಗ್ ಇದೆ. ಆ್ಯಂಡ್ ವರ್ಕ್ ಮಾಡಕ್ಕೆ ಭಾಳ ಖುಷಿ ಅನ್ನಿಸ್ತು. ಸಾಂಗ್ ಎಲ್ಲ ಬರೆದ್ವಿ, ಸುಮ್ಮನೆ ಸಡನ್ ಆಗಿ ಸ್ಟುಡಿಯೋಗೆ ಬನ್ನಿ ಅಂದ್ರು. ನೋಡಿದ್ರೆ ಇದೊಂದು ಟ್ರ್ಯಾಕ್ ಆಡ್ಬಿಡಿ ಅಂತಂದ್ರು. ನನಗೂ ಸರ್ಪ್ರೈಸ್, ನಿಮಗೆಲ್ಲ ಏನ್ ಸರ್ಪ್ರೈಸ್ ನೋಡ್ತಾ ಇದ್ದೀರಾ, ನನ್ನ ಟ್ರ್ಯಾಕ್ ಆಡ್ಸಿದ್ದಷ್ಟೇ, ನೋಡಿದ್ರೆ ಅದನ್ನೇ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸಾಂಗು. ಅಂಡ್ ತುಂಬಾ ಜನ ಸಿಂಗರ್ಸ್ ಬೇಜಾರು ಮಾಡ್ಕೊತಾರೆ, ದಯವಿಟ್ಟು ನಾನು ಆ ಒಂದು ಸಿಂಗಿಂಗ್ ಆ ಒಂದು ಕ್ಷೇತ್ರಕ್ಕೆ ಬರಲ್ಲ. ಯಾವಾಗಲೂ ನಿರ್ದೇಶಕರ ಖುಷಿ ಅಷ್ಟೇನೆ, ಅವರ ಒಂದು ಪ್ರೀತಿ. ಯಾಕಂತಂದ್ರೆ ಪ್ರತಿ ಸಿನಿಮಾ ಒಂದು ಹಾಡಿರ್ಬೋದು, ಇನ್ನೊಂದಿರ್ಬೋದು, ನಾನು ಲಿರಿಕ್ಸಿಸ್ಟ್ ಆಗಿ ಬರೆಯಕ್ಕೆ ಶುರು ಮಾಡಿದಾಗ ನಾವು ಯೋಚನೆ ಮಾಡೋದು ಒಂದೇ, ನಿರ್ದೇಶಕರ ಕನಸಿಗೆ ನಾವು ಬರೀತಾ ಇರ್ತೀವಿ, ಅವ್ರಿಗೆ ತೃಪ್ತಿ ಆದ್ರೆ ನಮ್ಗೆ ಅದೇ ಮೊದಲು ಗೆಲುವು. ಸೊ ಅದರಿಂದ ಈಗ ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಧನುಷ್ ಅವರು, ಅಂಡ್ ನಿರ್ದೇಶಕರಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ನಾಗಭೂಷಣ್ ಅವರು. ಅಂಡ್ ಮಹೇಶ್ವತಿ ಕಂಬೈನ್ಸ್ ನಿರ್ಮಾಪಕರು ಅಷ್ಟೇ, ಹೊಸ ನಿರ್ಮಾಪಕರು. ಶುಭವಾಗಿ ಎಂಟೈರ್ ಟೀಮ್ಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಂಟೈರ್ ಟೀಮ್ನ ಬ್ಲಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಇವತ್ತಿಂದು ಅಥವಾ ಒಂದು 6 ತಿಂಗಳ ಹಿಂದೆ ಹುಟ್ಟಿರುವಂತ ಒಂದು ಪ್ರಯತ್ನ ಅಲ್ಲ, ಸರಿಸುಮಾರು 3 ವರ್ಷಗಳು ಕರೋನಾ ಟೈಮ್ ಇತ್ತು, ಆಗಿಂದ ಕೂಡ ಇವರ ಒಂದು ತಯಾರಿ ನಡೀತಾ ಇದೆ. ನನಗೆ ವಿಶೇಷ ಅನ್ಸಿದ್ದೇನೆಂದ್ರೆ, ಈಗ ಸಿನಿಮಾ ಮಾಡ್ಬೇಕಂತ ಬರೋರು ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಸಡನ್ ಆಗಿ 3 ತಿಂಗಳು 6 ತಿಂಗಳಲ್ಲಿ ಶುರು ಮಾಡ್ಕೋತಾರೆ. ಇದು ಹಾಗೆ ಆಗಿರೋದಲ್ಲ. ಈ ಸಂಸ್ಥೆ ಹುಟ್ಟಿರೋದಾಗಿರ್ಲಿ, ನಮ್ಮ ನಾಯಕ ನಟರು ಇವರು ನಾಯಕರು ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಸುಮಾರು ಒಂದು ಕಸರತ್ತನ್ನ ಮಾಡಿದ್ದಾರೆ, ಸುಮಾರು ಶ್ರದ್ಧೆಯಿಂದ ಒಂದಷ್ಟು ಎಲ್ಲ ಕಲ್ತಿದ್ದಾರೆ. ಅದು ಫೈಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು. ಇದನ್ನ ನಮ್ಗೆ ನಾಗಭೂಷಣ್ ಅವರು ಆಗಾಗ ಅಪ್ಡೇಟ್ ಮಾಡ್ತಾ ಇದ್ರು. ನಾನು ಹೇಳ್ತಿದ್ದೆ, ನಾಗಭೂಷಣ ನೀನು ಮಾಡ್ತಿದ್ಯಾ ಯಾವತ್ತು ಅಣ್ಣ ಎಲ್ಲ ಆಗೋವರೆಗೂ ಇಲ್ಲ, ಎಲ್ಲ ಆಗೋವರೆಗೂ ಇಲ್ಲ ಅಂತ. ಈಗ ಸ್ಕ್ರೀನ್ ಮೇಲೆ ನೋಡಿದ್ರೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವುದೇ ಒಂದು ತಾಲೀಮಿಲ್ಲದೆ ನಾವು ಸಡನ್ ಆಗಿ ಬಂದಾಗ ಏನಂದ್ರೆ ಅದು ಕಾಣ್ತಾ ಇರುತ್ತೆ. ಆ ತರದ್ ನನಗೇನು ಅನಿಸ್ಲಿಲ್ಲ. ಚೇತನ್ ಅವರು ಅದ್ಭುತವಾಗಿ ಬರೆದಿದ್ದಾರೆ, ಧರ್ಮ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಹಾಗೆ ನಮ್ಮ ಧನುಷ್ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಅದರಲ್ಲಿ ಅಭಿನಯಿಸಿದ್ದಾರೆ. ಸೊ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಕಂಪ್ಲೀಟ್ ತಯಾರಿ ಜೊತೆ ಈ ತಂಡ ಬಂದಿದೆ. ಈ ನಿರ್ಮಾಣ ಸಂಸ್ಥೆ ಇರ್ಬೋದು, ಸ್ಪೆಷಲಿ ನಮ್ಮ ಹುಡುಗ ನಾಗಭೂಷಣ್, ನಮ್ಮ ಜಿಲ್ಲೆಯವನು, ನನಗೆ ಅದಕ್ಕೆ ಸ್ಪೆಷಲ್ ಅಭಿಮಾನ ಆಮೇಲೆ. ಸೊ ನಾಗಭೂಷಣ್ಗಾಗ್ಲಿ, ನಮ್ಮ ಧನುಷ್ಗಾಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಈ ಬಂದಿರೋ ವಿಡಿಯೋದವ್ರು ಏನ್ ಬಂದಿದ್ದೀರಾ, ಒಬ್ಬ ಹೊಸ ಹೀರೋ ಇಂಡಸ್ಟ್ರಿಗೆ ಬರ್ತಾನೆ ಅಂದ್ರೆ ಇಟ್ಸ್ ನಾಟ್ ಈಸಿ, ಅಷ್ಟು ಈಸಿ ಇಲ್ಲ ಇವತ್ತು. ಸೊ ನಮ್ಮ ಧನುಷ್ ಅವ್ರನ್ನ ಚೆನ್ನಾಗಿ ಪ್ರಮೋಟ್ ಮಾಡಿ, ನಮ್ಮ ನಿರ್ದೇಶಕರನ್ನ ಚೆನ್ನಾಗಿ ಇದು ಮಾಡಿ, ಇವರ ಒಂದು 10-15 ವರ್ಷಗಳ ಒಂದು ಅಲ್ಲಿ ಸೇವೆ ಇದೆ ಇಂಡಸ್ಟ್ರಿಗೆ. ಈಗ ಡೈರೆಕ್ಟರ್ ಆಗ್ತಿದ್ದಾನೆ. ಒಳ್ಳೇದಾಗ್ಲಿ ನಾಗಕೃಷ್ಣ, ಒಳ್ಳೇದಾಗ್ಲಿ ಧನುಷ್, ಎಲ್ರಿಗೂ ಒಳ್ಳೇದಾಗ್ಲಿ. ಒಡನಾಡಿನಲ್ಲಿ ಬಹುದು ಭರ್ಜರಿ ನಾನು ಚೇತನ್ ಅವರು ಇರಬೇಕಾದ್ರೆ ಅಲ್ಲಿಂದ ನಮಗೆ ಸ್ನೇಹ ಗೆಳೆಯವ್ರದ್ದು ಒಂದು ಉಚಿತನ ಇದೆ ಅವರಲ್ಲಿ. ನಾನು ಸಿನಿಮಾ ಮಾಡಬೇಕು ಅನ್ನೋದು ಅವತ್ತಿಂದಲೂ ಇತ್ತು, ಇವತ್ತು ಪ್ರೂವ್ ಮಾಡ್ಕೋತಾ ಇದ್ದಾರೆ. ಜಾಸ್ತಿ ಹೇಳಲ್ಲ, ಎಷ್ಟೋ ಹೀರೋಗಳಿಗೆ, ಎಷ್ಟೋ ಡೈರೆಕ್ಟರ್ಗಳಿಗೆ ಒಂದು ಫ್ರೈಡೆ 1:30 ಎಷ್ಟೋ ಜನ ಸ್ಟಾರ್ಗಳು ಹುಟ್ಟಿದ್ದಾರೆ, ಎಷ್ಟೋ ಸ್ಟಾರ್ ಡೈರೆಕ್ಟರ್ಗಳು ಹುಟ್ಟಿದ್ದಾರೆ. ಆ ದಿನಗಳು ಇವಿಬ್ಬರಿಗೂ ಸಿಗ್ಲಿ ಆದಷ್ಟು ಬೇಕಂತ ತಾಯಿ ಮಹೇಶ್ವರಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಬ್ರೋ. ಥ್ಯಾಂಕ್ ಯು ಮಹೇಶ್ ಅವರು. ಇಂಥ ಒಂದು ನೆಗೆಟಿವ್ ಅಟ್ಮಾಸ್ಫಿಯರ್ ಇರೋ ಟೈಮಲ್ಲಿ ಒಂದು ಹೊಸ ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ. ಇವ್ರನ್ನ ನಾವು ಖಂಡಿತ ಎನ್ಕರೇಜ್ ಮಾಡಿ ಅವ್ರನ್ನ ಇಂಡಸ್ಟ್ರಿಗೆ ಕೆಲಸ ಮಾಡಬೇಕು. ಈ ಒಂದು ನೆಗೆಟಿವ್ ಟೈಮಲ್ಲಿ ಧೈರ್ಯ ಮಾಡಿ ಒಂದು ಪಿಕ್ಚರ್ ಡೈರೆಕ್ಷನ್ ಮಾಡಕ್ ಬಂದಿದ್ದಾರೆ ನಾಗಭೂಷಣ್ ಅವರು. ಅವ್ರಿಗೂ ನಾವು ಮಾಡಬೇಕು. ನಮ್ಮ ಹೀರೋ ಹೊಸ ಟೀಮ್ ಅಂತ ಇದೀವಿ. ಆದ್ರೆ ಇಲ್ಲಿ ನಮ್ಮ ಹಿರಿಯರಾದ ರೇವಣ್ಣ ಸರ್ ಇದ್ದಾರೆ, ಉಮಾಪತಿ ಸರ್ ಇದ್ದಾರೆ, ದೀಪಕ್ ಸರ್ ಇದ್ದಾರೆ, ಚೇತು ಅವರು ಇದ್ದಾರೆ, ಮಹೇಶ್ ಅವರು ಇದ್ದಾರೆ. ಇವರೆಲ್ಲರ ಆಶೀರ್ವಾದ ಈ ಟೀಮ್ ನಲ್ಲಿ ಇದ್ರೆ ಇವ್ರು ಯಾರು ಹೊಸಬ್ರಲ್ಲ, ನಾಳೆ ಖಂಡಿತ ಗೆಲ್ತಾರೆ ಅಂತ ನನ್ನ ಅನಿಸಿಕೆ. ಇನ್ನು ಸಾಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಸರ್ ಆಗ್ಲೇ ಬರೆದು ಕೊಟ್ಬಿಟ್ಟಿದ್ದಾರೆ ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಇನ್ನು ಮುಂದೆ ಅದನ್ನೇ ಕ್ಯಾರಿ ಮಾಡ್ಬೇಕು ಸರ್ ನೀವು, ಎಕ್ಸ್ಪೆನ್ಸಿವ್ ಸಿಂಗರ್ ಅಂತ. ಸಾಂಗ್ ಏನಕ್ಕೆ ಇಷ್ಟೊಂದೆಲ್ಲ ಎಲಿಮೆಂಟ್ಸ್ ಎಲ್ಲ ಹೇಗೆ ಬಂತು ಅಂತ ಕೇಳಿದಾಗ ಅದಕ್ಕೆ 2 ಮೇನ್ ರೀಸನ್. ಒಂದು, ಇವ್ರ ಎಕ್ಸ್ಟ್ರೀಮ್ ಪ್ಯಾಷನ್. ಇವ್ರಂತೂ ಇವ್ರಿಗೆ ಏನ್ ಬೇಕಾದ ಸಿಗೋರು ಇವ್ರು ಬಿಡೋದೇ ಇಲ್ಲ. ಆಮೇಲೆ ಇವ್ರು ಎಷ್ಟು ಬಿಡದೆ ಇದ್ರು ಸಾಂಗ್ ಚೆನ್ನಾಗಿ ಬರೋವರೆಗೂ ಚೇಂಜ್ ಅವ್ರು ಬಿಡಲ್ಲ.
ಅದು ನಮ್ಗೆ ಒಂದು ಟ್ಯೂನ್ ಮಾಡಿ ಟ್ರ್ಯಾಕ್ಗೆ ಸಾಂಗ್ ಚೆನ್ನಾಗಿ ಸೌಂಡ್ ಆಗ್ಬೇಕಂದ್ರೆ ಲಿರಿಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಆಮೇಲೆ ಚೇತು ಸರ್ ನಮ್ದು ಆಲ್ಮೋಸ್ಟ್ ಎಲ್ಲ ಕಾಂಬಿನೇಷನ್ಗಳು ವರ್ಕ್ ಆಗಿದೆ. ಈ ಸಾಂಗ್ ಆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಚೇತು ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿದ್ದಾರೆ, ನಮ್ಗೆಲ್ಲ ಬಹಳ ಸಂತೋಷ. ಅವ್ರನ್ನು ನಮ್ಮ ಇಂಡಸ್ಟ್ರಿಗೆ ಅದು ಸಿಂಗರ್ ವೆಲ್ಕಮ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅವ್ರನ್ನ ಕರೀಲೇಬಾರ್ದು ಸಾಂಗ್ ಆಡಕ್ಕೆ, ನಾವೆಲ್ಲರೂ ಎದುರಿಸ್ಬಿಡ್ತಾ ಇದೀವಿ. ಜೊತೆಗೆ ನಮ್ಗೆ ಈ ಸಾಂಗ್ ಅಲ್ಲಿ ಅದಿತಿ ಸಾಗರ್ ಅವರು ಕೂಡ ಹಾಡಿದ್ದಾರೆ. ಅವರು ಬರಕಾಗಿಲ್ಲ ಅನಿಸ್ತಿತ್ತು. ಅವ್ರ ಇನ್ಪುಟ್ ಕೂಡ ತುಂಬಾ ಒಳ್ಳೆ ಇನ್ಪುಟ್ ಇತ್ತು, ತುಂಬಾ ಇಂಟ್ರೆಸ್ಟ್ ಇಂದ ಹಾಡಿದ್ರು. ಜೊತೆಗೆ ಅರುಣ್ ಸಾಗರ್ ಅವರು ಒಳ್ಳೆ ಫ್ರೆಂಡ್, ಹಳೆ ಗೆಳೆಯ. ಸೊ ಇಲ್ಲಿ ಇವ್ರ ಕೈ ಹಾಡಿಸ್ಬೇಕಂದ್ರೆ ಅರುಣ್ ಫೋನ್ ಮಾಡಿ ಕೇಳೋರು, ಹೇಗೆ ಬರ್ತದೆ, ಚೆನ್ನಾಗಿದೆ, ಲಿರಿಕ್ಸ್ ಹೇಗಿದೆ ಅಂತ ಡಿಸ್ಕಸ್ ಮಾಡಿ ನಾವು ಸಾಂಗ್ ರೆಕಾರ್ಡ್ ಮಾಡಿದ್ವಿ. ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು 3 to 4 hours ಅವರು ಹಾಡಿದ್ರು. ಅಲ್ಲೂ ಕೂಡ ಇವ್ರು ಏನ್ ಬೇಕು ಅಲ್ಲಿ ಬರೋವರೆಗೂ ಅವ್ರನ್ನ ಬಿಡ್ಲಿಲ್ಲ, ಆದ್ರೂ ಅಷ್ಟೇ ಪೇಷನ್ಸ್ ಅವ್ರು ಮಾಡಿದ್ರು. ಹಾಗಾಗಿ ಎಲ್ಲರ ಎಫರ್ಟ್ ಸೇರಿ ಈ ಸಾಂಗ್ ಚೆನ್ನಾಗಿ ಬಂದಿದೆ. ಇದೇ ರೀತಿ ಸಿನಿಮಾನು ಚೆನ್ನಾಗಿ ಬರುತ್ತೆ. ಇವರ ಪ್ಯಾಷನ್ ನಾನು ನೋಡ್ತಾ ಇದ್ರೆ, ಮತ್ತೆ ಅವರ ಎಫರ್ಟ್ ನೋಡ್ತಾ ಇದ್ರೆ ಸಿನಿಮಾ ಕೂಡ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಬೇಕು. ಥ್ಯಾಂಕ್ ಯು. ಸಾಂಗ್ನ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸಿನಿಮಾನ ಇದೇ ಥರ ಚೆನ್ನಾಗಿ ಮಾಡ್ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಇದು ಮಾಡ್ತಿದ್ದೇನೆ. ಎಲ್ಲರೂ ಆಶೀರ್ವಾದ ಮಾಡಿ ಕೊಡಿದ್ದಾರೆ. ಏರಿಯಾ ಫುಲ್ಲು ರೌಂಡು RX ಸೌಂಡು ಇವ್ರು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದ್ದೆ, ಅದೇ ಕೆಲಸ ಒಂದು. RX ಅಲ್ಲಿ ಯಾವಾಗಲೂ ಅಷ್ಟೇ ಏನು ವೀಲಿಂಗು ಹಿಂದೆ ಒಬ್ಬರನ್ನ ಕೂಡಿಸ್ಕೊಂಡು ಹೋಗೋದು ನಂಗಪ್ಪ ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ. ಬಟ್ ಇದೇ ಆಮೇಲೆ ಗೊತ್ತಾಯಿತು. ಸೊ ನಾಗಭೂಷಣ್ ಬಂದು ನನಗೆ ತುಂಬ ಹಳೆ ಪರಿಚಯ. ಇನ್ಫ್ಯಾಕ್ಟ್ ನನ್ನ ಸ್ಟೂಡೆಂಟು ನಾಗಭೂಷಣ್ ಡಾನ್ಸ್ ಕ್ಲಾಸಲ್ಲಿ. ಅದಾದಮೇಲೆ ಪರಿಚಯ ಇಲ್ಲಿವರೆಗೂ ಲೈಕ್ ಸ್ನೇಹ ಬೆಳೆದು ಸಿನಿಮಾವರೆಗೂ ಬಂದಿದೆ, ಪ್ರೊಫೆಷನ್ ಕೂಡ ಆಗಿದೆ. ನಂಗೆ ತುಂಬ ಇಷ್ಟ ಆಯಿತು ಸಾಂಗು. ನಾನು ಆ್ಯಕ್ಚುಲಿ ನಾಗಭೂಷಣ್ಗೆ ಪ್ರತಿ ಸಲ ಹೇಳ್ತಿದ್ದೆ, ಬೇಡ ಇದನ್ನು ಸಿನಿಮಾಗೆ ಇಟ್ಕೊಳ್ಳಿ, ಲಾಂಚ್ಗೆಲ್ಲ ಇಟ್ಬೇಡಿ, ಸಖತ್ತಾಗಿದೆ, ಎನರ್ಜೆಟಿಕ್ ಆಗಿದೆ, ಎಂಟ್ರಿಗೆ ಹೀರೋಗೆ ಸಖತ್ತಾಗಿರುತ್ತೆ ಅಂತ. ಬಟ್ ಏನೋ ಉಪಯೋಗಿಸ್ಕೊಂಡಿದ್ದಾರೆ. ಐ ಥಿಂಕ್ ಇವಾಗ ನೆಕ್ಸ್ಟ್ ಮಾಸ್ ಒಂದು ಎಂಟ್ರಿ ಸಾಂಗು ಇದಕ್ಕಿಂತ ಜೋರಾಗಿರ್ಬೇಕು, ಅದನ್ನ ಅವರು ನೋಡ್ಕೋಬೇಕು ಅಷ್ಟೇ. ಎನಿವೆ ಆಲ್ ದಿ ಬೆಸ್ಟ್ ಧನುಷ್ಗೆ, ನಾಗಭೂಷಣ್ಗೆ. ಮೋಹನ್ ನಾನು ಬಂದು ಇಬ್ರು ಲೈಕ್ ಒಂಥರ ಚಡಿ ದೋಸ್ತರನ್ನೇ. ಮೋಹನ್ ಬಂದು KGF ಕೊರಿಯೋಗ್ರಾಫರು, ಇವತ್ತು ಬಂದಿಲ್ಲ ಅವನು. ಸೊ ಇಬ್ರು ಸೇರಿ ಡಿಸ್ಕಸ್ ಮಾಡಿ ನಾಗಭೂಷಣ್ ನಮ್ಮ ತಲೆಯೆಲ್ಲ ತಿಂದು, ನಾವು ಅವ್ರ ತಲೆ ತಿಂದು ಒಂದು ತಕ್ಕಮಟ್ಟಿಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಕಾಲಾವಕಾಶ ಇದ್ದಿದ್ದೆ ಅಷ್ಟು. ಹಾಗಾಗಿ ಇವಾಗ ಏನ್ ನೋಡಿದ್ರೆ ಇನ್ನೂ ಸ್ವಲ್ಪ ಇತ್ತು ಫುಟೇಜ್, ಆಕ್ಚುಲಿ ಯೂಸ್ ಮಾಡೋಕ್ಕಾಗಲಿಲ್ಲ. ಅದರ್ವೈಸ್ ಫುಲ್ ಫ್ಲೆಡ್ಜ್ ಅಲ್ಲಿ ಫುಲ್ ಸಾಂಗ್ ಶೂಟ್ ಮಾಡಬೇಕು ಅಂತ ಇದ್ವಿ, ಆಗಲಿಲ್ಲ. ಬಟ್ ಶೋರ್ ಫಿಲ್ಮ್ ಸ್ಟಾರ್ಟ್ ಆದ್ಮೇಲೆ ಐ ಥಿಂಕ್ ಇನ್ನೂ ಭರ್ಜರಿಯಾಗಿ ಮಾಡೋಣ. ಮಾಡಬೇಕಾದ್ರೆ ಬೀಳ್ಬೇಕಾದ್ರೆ ನಮ್ಗೆ ನೋವು ಆಗ್ತಿದ್ರೆ ಅವ್ರಿಗೆ ನೋವು ಮಾಡ್ಕೊಂಡವರು, ಆ ಥರ ಫ್ರೆಂಡು. ಮತ್ತು ಈ ಸಾಂಗ್ ಮಾಡ್ಬೇಕಾದ್ರೆ ನನಗೆ ಕೇಳಿಕೊಂಡ್ರು, ಮಾಸ್ಟರ್ ಈ ಸಾಂಗಲ್ಲಿ ಒಂಚೂರು ಆ್ಯಕ್ಷನ್ ಮಾಡಬೇಕು ಅಂತ. ಆದರೆ ನಮಗೆ ಟೈಮ್ ಸಿಕ್ಕಿಲ್ಲ, ಸಾರಿ ಸರ್. ಈ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಇಲ್ಲಿ ಹೊಸಬ್ರು ಯಾರೂ ಇಲ್ಲ, ಎಲ್ಲ ಅನುಭವ ತೊಗೊಂಡಿರೋರು. ಮತ್ತು ಮೊನ್ನೆ ದಂಡಿ ಮಂಡಲ ಮತ್ತು ದೊಳಗೆ ಒಂದು ಮೂವಿ ಮಾಡಿದ್ವಿ ಟೀಮ್ ಸೇರಿಕೊಂಡು, ಒಳ್ಳೆ ಟೀಮು. ಅದು ನಂಬಿಕೆ ಇದೆ, ನಾಗಭೂಷಣ್ ಅವ್ರು ಮಾಡೇ ಮಾಡ್ತಾರಂತ ಖಂಡಿತ ನಂಬಿಕೆ ಇದೆ. ಆಲ್ ದ ಬೆಸ್ಟ್ ಟೀಮ್ ಧರ್ಮ ಸರ್. ಥ್ಯಾಂಕ್ ಯು. ಜೀವ ಕೊಟ್ಟ ತಾಯಿ ಗಿರಿಜಮ್ಮ ಅಂದರೆ ಜೀವನ ಕೊಡ್ತಿರೋ ತಾಯಿ ಸರಸ್ವತಮ್ಮ, ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ. ಏನೇನೆಂದರೆ ಸುಮಾರು ವರ್ಷಗಳಿಂದ ನಾನು ಒಂದು 10 ವರ್ಷದಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಸೋಸಿಯೇಟ್ ಆಗಿ ಸುಮಾರು 10 ವರ್ಷ ಅಂದರೆ 10ಕ್ಕೂ ಹೆಚ್ಚು ನಿರ್ದೇಶಕ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ. ಏನಂತ ಸಾರಿ, ಫಸ್ಟು ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಯಾಕಂದರೆ ಇಷ್ಟು ಒಂದು 15 ವರ್ಷದ ಇದು 15 ವರ್ಷ ಅಲ್ಲ, ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗಬೇಕು ಅನ್ನೋದು ಒಂದು ಕನಸು. ಸೊ ಆ ಕನಸು ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು. ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನ ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸರ್, ನಿಮ್ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ, ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಮಾಡ್ತಾರೆ. ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಸ್ಮರಿಸುತ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲಾ ಗುರುಗಳು, 10 ನಿರ್ದೇಶಕರು ಮತ್ತು ನಾನು ನೋಡಿದಂತ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರುವಂತ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ
ಮತ್ತೆ ಗಣ್ಯರಾದ ಉಮಾಪತಿ ಸರ್, ದೀಪು ಸರ್, ಚೇತು ಸರ್, ಮಹೇಶ್ ಸರ್, ಮತ್ತೆ ನಮ್ಮ ಗೌಡ್ ಸರ್, ಇವರೆಲ್ಲರಿಗೂ ನನ್ನ ರೇವಣ್ಣ ಸರ್, ಎಲ್ಲರಿಗೂ ನನ್ನ ಒಂದು ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ತಾ ಇದ್ದೀನಿ. ನನ್ನ ಹೆಸರು ನಾಗಭೂಷಣ್. ಸುಮಾರು 12 ವರ್ಷದಿಂದ 10ಕ್ಕೂ ಹೆಚ್ಚು ನಿರ್ದೇಶಕರ ಕೆಳಗಡೆ ಕೆಲಸ ಮಾಡಿ ಅಸಿಸ್ಟೆಂಟ್ ಅಸೋಸಿಯೇಟ್ ಹಾಗೂ ಕೋ-ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಮಾಸ್ಟರ್ ಪೀಸ್, ಜಾನ್ ಜಾನಿ ಜನಾರ್ದನ್, ಕನಕ, ಜಾನಿ ಜಾನಿ, ಎಸ್ ಪಪ್ಪ, ಈಗ ನಿನ್ನೆ ಫಿಲ್ಮ್ ಫೇರ್ ಕ್ರಿಟಿಕ್ಸ್ ಅವಾರ್ಡ್ ಬಂದಿರೋ ಒಂದು ಧರಣಿ ಮಾಡೋದಕ್ಕೂ ಕೋ-ಡೈರೆಕ್ಟರ್ ಆಗಿ ಮತ್ತೆ ಒಂದು ಕೋ-ರೈಟರ್ ಆಗಿ ಕೆಲಸ ಮಾಡಿದ್ದೀನಿ. ಮತ್ತೆ ಚೀತಾ ಸಿನಿಮಾಗೆ ಪ್ರಜ್ವಲ್ ದೇವರಾಜ್ ಅವರ ಸ್ಟಾರ್ಟಿಂಗ್ ಚೀತಾ ಸಿನಿಮಾಗೆ ನನ್ನ ಡೈಲಾಗ್ ರೈಟರ್ ಆಗಿ ಡೆಬ್ಯೂ ಕೂಡ ಮಾಡ್ತಾ ಇದ್ದೀನಿ. ಅದು ಶೂಟಿಂಗ್ ಹಂತದಲ್ಲಿದೆ. ಇನ್ನು ಇಷ್ಟು ಎಕ್ಸ್ಪೀರಿಯನ್ಸ್ಗಳ ಒಂದು ಅನುಭವದಿಂದ ನಾನೊಂದು ಮೊದಲನೇ ಹೆಜ್ಜೆಯಾಗಿ ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀನಿ. ಮ್ಯಾಡಿ ನಿಕ್ ನೇಮ್ ಆಫ್ ವೈಲೆನ್ಸ್ ಇದು ಒಂದು ಗ್ಯಾಂಗ್ಸ್ಟರ್ ಕಥೆಯಾಗಿದೆ. ಇದು ಉತ್ತರ ಕರ್ನಾಟಕದ ಒಂದು ಸೋಷಿಯಲ್ ಇಶ್ಯೂನ ಅಡ್ರೆಸ್ ಮಾಡಿ ಬೆಂಗಳೂರಲ್ಲಿ ಸೆಟಪ್ ಮಾಡಿಕೊಂಡು ಸ್ಕ್ರೀನ್ ಪ್ಲೇಲಿ ಅಳವಡಿಸಿಕೊಂಡು ಒಂದು ಗ್ಯಾಂಗ್ಸ್ಟರ್ ಅಂದ್ರೆ ಒಂದು ಗ್ಯಾಂಗ್ಸ್ಟರ್ನ ಡ್ರೈವನ್ ಸಿನಿಮಾವಾಗಿ ಸ್ಕ್ರೀನ್ ಪ್ಲೇಲಿ ಮಾಡಿಕೊಂಡು ನಾನು ಈ ಸಿನಿಮಾನ ಮಾಡ್ತಾ ಇದ್ದೀನಿ. ಇದು ಬೆಂಗಳೂರು, ಉತ್ತರ ಕರ್ನಾಟಕ ಮತ್ತೆ ಕೋಲಾರದಲ್ಲಿ ಶೂಟಿಂಗ್ ಮಾಡೋ ಪ್ಲಾನ್ ಇದೆ. ಇದು ಮುಂದಿನ ತಾರಾಗಣದ ಬಗ್ಗೆ ಹಂತ ಹಂತವಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ನೀರು ಬೇಕಾ ಸರ್? ಚೂರು ನೀರು ಕಾಲುಗಳಿಂದ ಕೈ ಹಿಡಿದು ಅಂದ್ರೆ ಬೆರಳು ಹಿಡಿದು ನಡೆಸುವಂತ ಕೈಗಳಿಂದ ಆ ಕೈಗಳು ನೀವು ಆಗ್ತೀರಾ ಅಂತ ನಾನೆಲ್ಲ ಭಾವಿಸಿದ್ದೀನಿ. ಇದೊಂದು ಪುಟ್ಟ ಹೆಜ್ಜೆ. ಈ ಹೆಜ್ಜೆ ಒಂದು ಲ್ಯಾಂಡ್ ಮಾರ್ಕ್ ಅಂದ್ರೆ ಅದೇ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಬದಲಾಗೋದಕ್ಕೆ ನಿಮ್ಮೆಲ್ಲ ಆಶೀರ್ವಾದ, ಆರೈಕೆ ಸದಾ ಹೀಗೆ ಇರುತ್ತಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪತ್ರಿಕಾ ಮಿತ್ರರು, ಮಾಧ್ಯಮ ಮಿತ್ರರು ಹಾಗೂ ಇಲ್ಲಿ ನಡೆದಿರುವಂತಹ ಎಲ್ಲ ಗೆಳೆಯರಿಗೂ ನನ್ನ ಅನಂತ ಧನ್ಯವಾದಗಳು. ಹಾಗೂ ನನಗೆ ಬಲ ತುಂಬಕ್ಕೆ ಅಂತ ತುಂಬಾ ಜನ ಒಂದು ಗೆಳೆಯರ ಬಳಗನೆ ಬಂದಿದೆ ಇಲ್ಲಿ. ಆ ಎಲ್ಲ ಗೆಳೆಯರಿಗೂ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ಸಾಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಹುಟ್ಟಿದ್ದು ಏನಂತಂದ್ರೆ ಒಂದು ನಮ್ಗೆ ಹೀರೋ ಲಾಂಚ್ ಸುಮ್ಮನೆ ಮೋಷನ್ ಪೋಸ್ಟ್ ಎಲ್ಲ ಬಿಡ್ತಾರೆ, ಬಟ್ ನಾವೊಂದು ಯೂನಿಕ್ ಆಗಿ ನಾವು ಮಾಡ್ಬೇಕಾಗಿತ್ತು. ಯೂಶುವಲಿ ಎಲ್ಲರೂ ಟ್ರೈಲರ್ ಟೀಸರ್ ಮಾಡ್ತಾರೆ, ಬಟ್ ನಾವೇನಂತಂದ್ರೆ ಈಗ ಟ್ರೈಲರ್ ಟೀಸರ್ ಅಂದ್ರೆ ಒಂದ್ಸರಿ ನೋಡ್ಬೋದು. ನಾವ್ ಏನಂತಂದ್ರೆ ಏನೇ ಕ್ವಾಲಿಟಿ ಕೊಟ್ಟರು ಒಂದ್ಸರಿ ನೋಡ್ಬೋದು. ಬಟ್ ಇದೊಂದು ಕ್ಯಾಚಿ ಸಾಂಗ್ ಮಾಡಿದ್ರೆ ಹೀರೋ ರಿಜಿಸ್ಟರ್ ಆಗ್ಬೇಕು. ನನ್ನ ಉದ್ದೇಶ ಏನಂತಂದ್ರೆ ನನ್ನ ಕೆಲಸನೂ ಗುರುತಿಸ್ಬೇಕು, ಹೀರೋ ರಿಜಿಸ್ಟರ್ ಆಗ್ಬೇಕು. ಹೀರೋ ಫೇಸು ನಿಮ್ ಮುಂದೆ ತರೋ ಒಂದು ಪ್ರಯತ್ನದಲ್ಲಿ ನಾನು ಈ ಸಾಂಗ್ನ ಪ್ಲಾನ್ ಮಾಡಿದೆ. ನಾನು ಈ ಸಾಂಗಿಗೆ ಕಂಪೋಸ್ ಮಾಡಿದ ದಭವಿ ಸರ್ಗೆ ತುಂಬಾ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದ್ರೆ ನಾನು ಒಬ್ಬ ಹೊಸ ನಿರ್ದೇಶಕನಾಗಿ ಇದ್ರೂ ಕೂಡ ಅವರು ನನಗೆ 1 ವರ್ಷನಲ್ಲ ತುಂಬಾ ವರ್ಷಗಳು ಚೇಂಜ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ನಿನ್ನೆವರೆಗೂ ಕೂಡ ಚೇಂಜ್ ಮಾಡ್ಸಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಒಳ್ಳೆ ಸಾಂಗ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಏನಂತಂದ್ರೆ ಈ ಸಿನಿಮಾದಲ್ಲಿ 5 ಸಾಂಗ್ ಇದೆ. ಇದು ಬರೀ ಪ್ರಮೋಷನಲ್ ಸಾಂಗ್. ಸಿನಿಮಾದಲ್ಲಿ ಬರೋ ಸಾಂಗ್ಸೇ ಬೇರೆ ಇರುತ್ತೆ. ಸೊ ಅದು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅಲ್ಲಿ ನಾನಿದ್ದೀನಿ. ಮತ್ತೆ ಲಿರಿಕ್ ಡೈರೆಕ್ಟರ್ ನಮ್ಮ ಚೇತು ಸರ್, ಚೇತು ನಾನು ಬ್ರೋ ಅಂತಾನೆ ಕರಿತೀನಿ. ಸೊ ಚೇತು ಸರ್ ಅವರು ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲಿ, ಆಕ್ಚುಲಿ ನಾವು ಹೋಗಿದ್ದು ತುಂಬಾ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಸಾಂಗ್ ಬರೆಯೋದಕ್ಕೆ. ಬಟ್ ಹಗಲು ರಾತ್ರಿ ನನಗೆ ಅವ್ರು ಬರೀ 6 ವರ್ಷ ಅಂತ 3 ವರ್ಷ ಅಂತ ಹೇಳಿದ್ರು. ಆಕ್ಚುಲಿ ಸುಮಾರು ಒಂದು 10 ವರ್ಷ ಬರ್ತಿದ್ದಾರೆ. ಯಾಕೆಂದ್ರೆ ಇದೊಂದು ಸಾಂಗ್ ಒಂದು ಚೆನ್ನಾಗಿ ಹಾಕ್ಬೇಕು ಅನ್ನೋದು ಒಂದು ಉದ್ದೇಶ. ಯಾಕಂದ್ರೆ ನಮ್ಮ ಹೀರೋ ಧನುಷ್ ಕುಮಾರ್ ಆಗ್ಲಿ ನಾನಾಗ್ಲಿ ಅವ್ರ ಜೊತೆ ಒಂದು ಬಾಡಿ ಕ್ರಿಯೇಟ್ ಆಗಿತ್ತು. ಸೊ ಹಾಗಾಗಿ ಈ ಸಾಂಗ್ ನಮಗೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚೇತು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ತರ ಇನ್ನೂ 5 ಸಾಂಗ್ ಇದೆ, ಅದನ್ನು ತುಂಬಾ ಅದ್ಭುತವಾಗಿ ಮಾಡೋಣ. ಆ ಸಪೋರ್ಟ್ ನನಗೆ ಇರ್ಲಿ, ಚೆನ್ನಾಗಿ ಮಾಡೋಣ ಅಂತಂದ್ರೆ. ಒಂದಿನ ಆಡಿದ್ರು, ನನಗೆ ಯಾಕೋ ಸಮಾಧಾನ ಆಗ್ಲಿಲ್ಲ. ಸೊ ಮತ್ತೆ ತಿರ್ಗಾ ನೆಕ್ಸ್ಟ್ ಡೇ ಕರೆಸಿ ಮತ್ತೆ ಆಡಿ ಅದನ್ನ ಪ್ರೋಸೆಸ್ ಮಾಡಿ ಈ ಹಂತಕ್ಕೆ ತಂದಿದ್ದೀವಿ. ಅವ್ರಿಗೂ ತುಂಬಾ ಧನ್ಯವಾದಗಳು ಅದಿತಿ ಸಾಗರ್ ಮೇಡಮ್ಗೆ. ಇನ್ನು ನನ್ನ ಕೋರಿಯೋಗ್ರಾಫರ್ಸ್ ಬಗ್ಗೆ, ನನ್ನ ಕ್ಯಾಮ್ರಾಮನ್ ಬಗ್ಗೆ ಮಾತಾಡಲೇಬೇಕು. ಲಲಿತ್ ಅವರು ಇವತ್ತು ಬರಕ್ಕಾಗಿಲ್ಲ, ಶೂಟಿಂಗ್ ಇರೋ ಕಾರಣದಿಂದ ಬರಕ್ಕಾಗಿಲ್ಲ. ಸೊ ಅವರು ನನ್ನ ಜರ್ನಿ ಸುಮಾರು ಒಂದು
6-7 ವರ್ಷದ ಜರ್ನಿ. ಅವರೊಂದು ರಾಮರೇ ಮಾಡಿದಾಗಿಂದನೂ ನಾನು ಅವ್ರ ಜರ್ನಿಯಲ್ಲಿ ಅಂದರೆ ಅಸಿಸ್ಟೆಂಟ್ ಆಗಿದ್ದಾಗಿಂದನೂ ಅವರು ಒಳ್ಳೆ ಪರಿಚಯ ಇತ್ತು. ಸೊ ಅದನ್ನಾಗೆ ಕ್ಯಾರಿ ಮಾಡಿಕೊಂಡು ನಾವು ಒಂದು ಒಳ್ಳೆ ವೇವ್ ಲೆಂತ್ ಇದ್ದಿದ್ದರಿಂದ ಈ ವಿಜುವಲ್ ಬರೋಕ್ಕೆ ಲಲಿತ್ ಅವರು ತುಂಬ ಕಾರಣ ಆಗ್ತಾರೆ. ಅವ್ರಿಗೂ ಧನ್ಯವಾದಗಳು. ಇನ್ನು ನನ್ನ ಕೊರಿಯೋಗ್ರಾಫರ್ಸ್ ಬಗ್ಗೆ ಮಾತಾಡಲೇಬೇಕು. ಮೊದಲನೇದಾಗಿ ನಮ್ಮ ಗೋಕುಲ್ ಮಾಸ್ಟರ್ ಅವರು ನಮಗೆ ಆ್ಯಕ್ಚುಲಿ ನಾನು ಡ್ಯಾನ್ಸ್ ಸ್ಟೂಡೆಂಟು. ಸೊ ಡ್ಯಾನ್ಸ್ ಸ್ಟೂಡೆಂಟ್ ಆಗಿ ಕಲಿತಾ ಅವ್ರ ಪರಿಚಯ ಆದರು. ಅದಂಗೆ ಪರಿಚಯ ಗೆಳೆತನಕ್ಕೆ ಬೆಳೆದು ಇಲ್ಲಿವರೆಗೂ ನಮ್ಮನ್ನು ತಂದು ನಿಲ್ಲಿಸಿದೆ. ಗೋಕುಲ್ ಮಾಸ್ಟರ್ಗೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನನ್ನ ಗೆಳೆಯ ಮೋಹನ್ ಮಾಸ್ಟರ್, ನನಗೂ ಮೋಹನ್ಗೂ ಸುಮಾರು 10 ವರ್ಷದ ಪರಿಚಯ. ಅಂದರೆ ಅವರು ಅಸಿಸ್ಟೆಂಟ್ ಆದಾಗಿಂದನೂ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಸುಮಾರು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀವಿ ಜೊತೆಗೆ. ಅವರು ಅಂದರೆ ಮೋಹನ್ ಅವ್ರಿಗೂ ಅಷ್ಟೇ, ನಾವು ಒಂದು ದಿನ ಅಲ್ಲ, ಅವರಿಗೆ ಆ್ಯಕ್ಚುಲಿ ನಾವು ಡಿಸ್ಕಷನ್ ಮಾಡ್ತಿದ್ದೆ ನೈಟ್ 12 ಗಂಟೆಯಲ್ಲಿ. ನೈಟ್ 12 ಗಂಟೆಯಲ್ಲಿ ಡಿಸ್ಕಷನ್ ಮಾಡಿ ಈ ಔಟ್ಪುಟ್ ಬರೋಕ್ಕೆ ಕಾರಣ ಆಗಿದ್ದಾರೆ. ಮೋಹನ್ ಮಾಸ್ಟರ್ಗೂ ತುಂಬ ಥ್ಯಾಂಕ್ ಯು. ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ. ನೆಕ್ಸ್ಟ್ ನಮ್ಮ ಆ್ಯಕ್ಷನ್ ಮಾಸ್ಟರ್ ಇಬ್ಬರು ಇದ್ದಾರೆ. ಅರ್ಜುನ್ ಮಾಸ್ಟರ್ ಅವರು ಶೂಟಿಂಗ್ ಇರೋದ್ರಿಂದ ಅವ್ರಿಗೂ ಬರೋಕ್ಕಾಗಿಲ್ಲ. ಅವ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮುಂದೆ ನಮ್ಮ ಕಡೆಯಿಂದ ಆಕ್ಷನ್ ಕೂಡ ಒಂದು ಒಳ್ಳೆ ಆಕ್ಷನ್ ಪ್ಯಾಕ್ಟ್ ಆಗಿರುತ್ತೆ ಅನ್ನೋ ಒಂದು ಭರವಸೆಯನ್ನ ಹೇಳ್ತಾ ನನ್ನ ಧನ್ಯವಾದಗಳನ್ನ ನಮ್ಮ ಬಂಡೆ ಚಂದ್ರ ಮಾಸ್ಟರ್ ಕೂಡ ಅರ್ಪಿಸ್ತೀನಿ. ಇವರು ನನ್ನ ಜರ್ನಿನೂ ಅಷ್ಟೇ, ಅವ್ರ ಕೈಕಾರದಿಂದನೂ ನೋಡಿದ್ದೀನಿ, ಅವ್ರ ಸ್ಟ್ರಗಲ್ನೂ ನೋಡಿದ್ದೀನಿ. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಒಂದು ತಂಡ ತುಂಬಾ ಮುಖ್ಯ ಆಗುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಬರ್ಬೇಕಂದ್ರೆ ಒಂದು ತಂಡ ತುಂಬಾ ಮುಖ್ಯ ಆಗುತ್ತೆ. ಅಂತ ಒಂದು ಒಳ್ಳೆ ತಂಡ ಸಿಕ್ಕಿದೆ ನನಗೆ. ಮುಂದೆ ಅವರ ಒಂದು ಒಳ್ಳೆ ಸಿನಿಮಾ ಮಾಡಿ ನಿಮ್ಮ ಮುಂದೆ ಹೇಳ್ತೀನಿ ಅನ್ನೋ ಒಂದು ಭರವಸೆಯಿಂದ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ತುಂಬಾ ಜಾಸ್ತಿ ಮಾತಾಡಿದ್ದೆ, ಜಾಸ್ತಿ ಮಾತಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೊಸ ಪ್ರಯತ್ನಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ನಮ್ಮನ್ನ ಆದಷ್ಟು ರೀಚ್ ಮಾಡಿಸಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಅಸಿಸ್ಟೆಂಟ್ ಪುನೀತ್ ಮಾಡಿದ್ದು ಅವ್ರಿಗೂ ತುಂಬಾ ಧನ್ಯವಾದಗಳು. ಮತ್ತೆ ತಿರ್ಗಾ ಇದು DA ಮಾಡ್ಬಿಟ್ಟಿದ್ದು ಅರುಣ್ ಅಂತ, ಅದು ಮೋಹನ್ ಅವರ ಅಸಿಸ್ಟೆಂಟು. ಅವರು ಇದು ಮಾಡಿಕೊಟ್ಟಿದ್ದು. ಅವರೆಲ್ಲ ಸಹಕಾರದಿಂದ ಈ ಸಾಂಗ್ ನ ಔಟ್ಪುಟ್ ತಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಸಾಂಗ್ ನೋಡಿದ್ವಿ, ತುಂಬಾ ಖುಷಿಯಾಗಿದೆ. ಅಂದ್ರೆ ಒಂದೇ ಏರಿಯಾ ಆಕ್ಚುಲಿ, ಪದ್ಮನಾಭ ಅಕ್ಕಪಕ್ಕ ಅಲ್ಲೇ ಇರೋದು. ಅವಾಗ ಸಿಗ್ತಿದ್ವಿ. ಅವ್ರು ಹೇಳ್ದಂಗೆ ಇದು 1-2 ದಿನದ ಶ್ರಮ ಅಲ್ಲ. ನನ್ನ ಮತ್ತೆ ಧನುಷ್ ಅವ್ರದ್ದು, ನಾಗಭೂಷಣ್ ಅವ್ರದ್ದು, ಡೈರೆಕ್ಟರ್ದು ಒಂದು 5-6 ವರ್ಷದ ಗೆಳೆತನ. ಅವಾಗ್ಲಿಂದನೂ ಕೂಡ ಅವರು ಸಿನಿಮಾ ಬಗ್ಗೆನೇ ಮಾತಾಡ್ತಾ ಕೊನೆಗೊಂದು ಔಟ್ಪುಟ್ ಈ ತರ ಬಂದಿದೆ. ಈ ತರದೊಂದು ಔಟ್ಪುಟ್ ಬರ್ಬೇಕು ಅಂದ್ರೆ ತಂಡದ ಶ್ರಮ ಎದ್ದು ಕಾಣುತ್ತೆ. ಹಾಗಾಗಿ ಸಾಂಗ್ ಕೂಡ ಎದ್ದು ಕಾಣ್ತಾ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದ್ರೆ ಫ್ರೆಂಡ್ಸ್ ಅಂತೇಳಿ ನಾವು ಅತಿಯಾಗಿ ಮಾತಾಡಬಾರ್ದು, ಸಿನಿಮಾ ಮಾತಾಡ್ಬೇಕು. ಆ ತರ ಸಿನಿಮಾ ಮಾತಾಡ್ಸಿದ್ರೆ ಫಸ್ಟ್ನೇ ಒಂದು ಲುಕ್ ಏನಿದೆ ಸಾಂಗ್ಸ್ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿದೆ. ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ತಂತ್ರಜ್ಞರು, ಡೈರೆಕ್ಟ್ರು, ಹೀರೋ ಪ್ರತಿಯೊಬ್ಬರು ಕಾರಣ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ. ಸಿನಿಮಾ ಸದ್ಯದಲ್ಲೇ ಈ ವರ್ಷ ಮುಗಿಸಿ ವರ್ಷದ ಎಂಟಿಂದ ಮುಂದಿನ ವರ್ಷ ಬರುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಮ್ಯಾಡ್ಲಿ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಎಲ್ಲರೂ. ಪ್ರೊಡ್ಯೂಸರ್ ರಾಮ್ ಪ್ರಸಾದ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು. ಅವ್ರು ನಮ್ಮ ಬಿಗ್ ಬ್ರದರ್ ಇದ್ದಂಗೆ. ಸುಮಾರು ಇವ್ರದ್ದು ನಮ್ಮ ಜರ್ನಿನೂ ಅಷ್ಟೇ. ಒಂದು ಬರೀ ಇದು 3 ವರ್ಷದ ಜರ್ನಿ ಅಲ್ಲ, ಇದು ಬೇರೆಯವ್ರಿಗೆ ಗೊತ್ತಾಗಿರೋದು 3 ವರ್ಷದ ಜರ್ನಿ. ಬಟ್ ನಮ್ಮ ಮೂವರ ಜರ್ನಿ ಬಂದ್ಬಿಟ್ಟು ಒಂದು 6 ವರ್ಷದ ಜರ್ನಿ. ಈ ಸಿನಿಮಾ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಕನಸು. ಆಕ್ಚುಲಿ ಏನಂದ್ರೆ ಈಗಿರೋ ಟೈಮಿಗೆ ಒಬ್ಬ ಪ್ರೊಡ್ಯೂಸರು ಬಂದು ದುಡ್ಡು ಹಾಕಿ ಈ ತರದೊಂದು ಔಟ್ಪುಟ್ ತೆಗೆಯೋದಕ್ಕೆ ಕಾರಣಕರ್ತರು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ರಾಮ್ ಪ್ರಸಾದ್ ಅವರು ಮತ್ತೆ ನಮ್ಮ ಸರಸ್ವತಿ ಅವರು. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಮಾತಾಡಲೇಬೇಕು. ಸುಮಾರು ಅದೇ ಹೇಳಿದಂಗೆ ಒಂದು 6 ವರ್ಷದ ಜರ್ನಿ. ನಮ್ಮ ಒಡನಾಟ ಎರಡೂ ಕೂಡ ಸಿನಿಮಾ ಒಳ್ಳೆ ಔಟ್ಪುಟ್ ತಗೊಳ್ಳೋದಕ್ಕೆ ಇರುತ್ತೆ. ಸೊ ಇವರು ನಮ್ಮ ಬಾಂಡಿಂಗ್ ಅಲ್ಲಿ ತುಂಬಾ ಅಂದ್ರೆ ಒಂದು ಆಕ್ಷನ್ ಕಲ್ತಿದ್ದಾರೆ. ಸ್ಯಾಂಡಲ್ವುಡ್ ಅಕಾಡೆಮಿಯಲ್ಲಿ ಒಂದು ಆಕ್ಷನ್ ಕಲ್ತಿದ್ದಾರೆ. ಮತ್ತೆ ತಿರ್ಗಿ ಡ್ಯಾನ್ಸ್ ಮೋಹನ್ ಮಾಸ್ಟರ್ ಮತ್ತು ಗೋಕುಲ್ ಮಾಸ್ಟರ್ ಡ್ಯಾನ್ಸ್ ಕಲ್ತಿದ್ದಾರೆ. ಇದೆಲ್ಲ ಒಂದು ಪೂರ ತಯಾರಿಯಿಂದ ನಾವು ಈ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದ್ವಿ. ನಮ್ಮ ಹೀರೋಗೆ ತುಂಬಾ ಥ್ಯಾಂಕ್ ಯು. ನನಗೆ ನಿರ್ದೇಶನ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಗಲಿ, ಮತ್ತೆ ತಿರ್ಗಾ ನಾವಿಬ್ರು ಬಾಂಡಿಂಗ್ ಅಲ್ಲಿ ಈ ಸಿನಿಮಾನ ಒಳ್ಳೆ ರೀತಿಯಲ್ಲಿ ತರ್ತೀವಿ ಅಂತ ನಾನು ಥ್ಯಾಂಕ್ ಯು ಹೇಳ್ತೀನಿ. ನನ್ನ ಗುರು ಚೇತನ್, ನನ್ನ ಗುರು ಚೇತನ್ ಅವರು ಏನಂತ ಹೇಳಿದ್ರು ಯಾವಾಗಲೂ, ನಾವು ಮಮ್ಮಿ ನೀನು ಸಿನಿಮಾ ರಂಗಕ್ಕೆ ಬರಬೇಕು ಅಂತಂದ್ರೆ ತಯಾರಿ ಮಾಡ್ಕೊಂತ ಸುಮ್ಮನೆ ಬರಬೇಡ. ಶುಕ್ರವಾರಕ್ಕೆ ಎಷ್ಟೋ ಸಿನಿಮಾಗಳು ಬರ್ತದೆ, ಎಷ್ಟೋ ಸಿನಿಮಾಗಳು ಹೋಗ್ತದೆ. ಆದ್ರಿಂದ ತಯಾರಿ ಮಾಡ್ಕೊಂಡು ಬಂದ್ರೆ ಬಾ, ಇಲ್ಲ
ಇಲ್ಲ, ಸಿನಿಮಾನೇ ಮಾಡೋಣ ಮಗ, ಈ ಮನೆ ಕಾಸು ನೀನೇ ಹಿಡ್ಕೋಬಹುದು ಅಲ್ವಾ ಗುರು? ಆಮೇಲೆ ಈ ಈವೆಂಟ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದಕ್ಕೆ ಒಬ್ಬರಿದ್ದಾರೆ ಕಾರಣ, ದೀಪಣ್ಣ ಅಂತ. ಅವ್ರನ್ನ ನಾವೆಲ್ಲ ಕರೆಯೋದನ್ನ ಲಾರ್ಡ್ ದೀಪಕ್ ಜಿ ಅಂತ. ದೀಪಣ್ಣ ಥ್ಯಾಂಕ್ ಯು ಫಾರ್ ಓದಿದ್ದಕ್ಕೆ. ಉಮ್ಮಣ್ಣ, ನಾನಿನ್ನ ಫಸ್ಟ್ ನೋಡಿದ್ದು ನನ್ನ ಕ್ಲಾಸ್ಮೇಟ್ ಅದ ಚಿರಾಗ್ ಇಂದ. ಉಮ್ಮಣ್ಣ ಥ್ಯಾಂಕ್ ಯು ಮೇಡಮ್ ಓದಿದ್ದಕ್ಕೆ. ಹಾಗೂ ಮಹೇಶ್ ಬ್ರೋನ ನಾನು ನೋಡಿದ್ದು ಯಾವಾಗ ಅಂತಂದ್ರೆ ಕಡ್ಡಿಪುಡಿ ಸಿನಿಮಾ ಬಸವನಗುಡಿಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಅದೇನು ಅಪ್ಪಟ ನಾನು ಆಟ್ರಿಕ್ ಇರೋ ಶಿವಣ್ಣ ಅಭಿಮಾನಿ. ಅಲ್ಲಿ ಹೋಗಿ ನೋಡಿದಾಗ ಅವ್ರು ಬಿಟ್ಟಿದ್ರು, ನೋಡಿದಾಗ ನಾನು ಗಣೇಶ್ ಸರ್ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಹಾಗೆ ಬಹುದೂರ ಆಯ್ತು, ಭರ್ಜರಿ ಆಯ್ತು. ಆಮೇಲೆ ಅವರು ಡೈರೆಕ್ಟ್ ಮಾಡಿದ್ರು, ಅಯೋಗ್ಯ ಕನ್ಸನ್ ಡೈರೆಕ್ಟ್ ಮಾಡಿದ್ರು, ಮದಗಜ ಆಯ್ತು, ಮಪ್ಪತಿ ಉಮ್ಮಣ್ಣನಿಂದ. ಅದರಿಂದ ಒಂದು ಆಮೇಲೆ HM ರೇವಣ್ಣ ಅಂಕಲ್ ಥ್ಯಾಂಕ್ ಯು ಅಂಕಲ್ ಬಂದಿದ್ದಕ್ಕೆ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಚಿತ್ರದ ಮೇಲೆ ಹೀಗೆ ಅಂತ ಹೇಳ್ತೀನಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಒಂದು ಮ್ಯಾಡ್ನೆಸ್ ಇರುತ್ತೆ, ಪ್ಯೂರ್ ಮ್ಯಾಡ್ನೆಸ್ ಇರುತ್ತೆ. ಸೊ ಅದಕ್ಕೆ ಮ್ಯಾಡಿ ಅಂತಲೇ ಸಿಟ್ಟಿದ್ದೀವಿ, ಆ ಥರ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಡೈಲಾಗ್ ಹೇಳ್ಕೊಟ್ರು, ಹೇಳಿದ್ರು ನಮ್ಮ ನಾಗಭೂಷಣ್ ಸರ್. ಹೇಳ ನನ್ನ ದಾಟ್ಕೊಂಡು ಹೋದ್ರು ಬಿಟ್ಬಿಡ್ತೀನಿ, ತುಳ್ಕೊಂಡು ಹೋದ್ರೆ ಬಿಡಲ್ಲ, ನನ್ನ ದುಶ್ಮನಿ ತುಂಬಾ ದುಬಾರಿ. ಇನ್ಮೇಲೆ ಎಲ್ಲ ವೇದಿಕೆ ಮೇಲೂ ಡೈಲಾಗ್ ಹೇಳ್ಬೇಕಾಗತ್ತೆ. ಹೀರೋ ಆಗಿ ಎಂಟ್ರಿ ಆಗ್ತಾ ಇದ್ದಾರೆ. ಇವತ್ತಿಂದ ಶುರು ಅಷ್ಟೇ. ತುಂಬಾ ಒಳ್ಳೆದಾಗ್ಲಿ ನಿಮ್ಗೂ ಕೂಡ. ಈ ಸಿನಿಮಾ ಮೂಲಕ ಚಿಕ್ಕ ಗ್ಲಿಮ್ಸ್ ಅಷ್ಟೇ ಇದು. ಇನ್ನು ಮುಂದೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ನಮಗೆ ಹಾಡಿನ ಮೂಲಕ ಆಗಿದೆ. ಒಂದು ಫೋಟೋ ಆಪರ್ಚುನಿಟಿ ಇಡೀ ಸಾಂಗ್